ಟಿವಿ9 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಟಾಲಿವುಡ್ನ ಸ್ಟೈಲಿಶ್ ಸ್ಟಾರ್ ಪುಷ್ಪಾ ಸೀರೀಸ್ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಖ್ಯಾತಿಯನ್ನ ಪಡೆದಿರುವ ನಟ ಅಲ್ಲು ಅರ್ಜುನ್ ಅವರಿಗೆ ಕನ್ನಡ ಮತ್ತು ಕನ್ನಡ ಚಿತ್ರರಂಗದ ಕುರಿತು ಎಷ್ಟು ಅಭಿಮಾನ ಇದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಹೌದು, ನಟ ಅಲ್ಲು ಅರ್ಜುನ್ ಅವರು ತಮ್ಮದೇ ಆದ ಮಲ್ಟಿಪ್ಲೆಕ್ಸ್ ಸಿನಿಮಾ ಥಿಯೇಟರ್ಗಳ ಚೈನ್ ಹೊಂದಿದ್ದಾರೆ. ಅಲ್ಲು ಸಿನಿಮಾಸ್ ಅನ್ನೋದು ಈ ಸರಣಿ ಥಿಯೇಟರ್ಗಳ ಹೆಸರು. ಸದ್ಯ ಹೈದರಾಬಾದ್ ಹೊರವಲಯದಲ್ಲಿರೋ ಕೋಕಾಪೇಟ್ನಲ್ಲಿ ಹೊಸ ಥಿಯೇಟರ್ ಒಂದನ್ನು ನಿರ್ಮಾಣ ಮಾಡಿದ್ದು, ಸಂಕ್ರಾಂತಿಯಂದು ಈ ಥಿಯೇಟರ್ ಕಾರ್ಯಾರಂಭ ಮಾಡಲಿದೆ. ಅಲ್ಲು ಅರ್ಜುನ್ ಒಡೆತನದ ಇದೇ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಇಬ್ಬರು ಕನ್ನಡದ ನಿರ್ದೇಶಕರ ಫೋಟೋವನ್ನ ಅಳವಡಿಸಿರೋದು ನಿಜಕ್ಕೂ ಕೂಡ ಸಂತಸದ ಸುದ್ದಿ. ಹಾಗಿದ್ರೆ ಯಾರು ಆ ಇಬ್ಬರು ನಿರ್ದೇಶಕರು ಅನ್ನೋದನ್ನೇ ಹೇಳ್ತೀನಿ ನೋಡಿ. ಹೌದು, ಕೋಕಾಪೇಟ್ನಲ್ಲಿ ನಿರ್ಮಾಣವಾಗಿರುವ ಅಲ್ಲು ಸಿನಿಮಾಸ್ ಒಳಭಾಗದ ಗೋಡೆಯ ಮೇಲೆ ಹೆಸರಾಂತ ನಿರ್ದೇಶಕರ ಫೋಟೋಗಳಿವೆ. ಅದರಲ್ಲಿ ಕನ್ನಡದ ಡಿವೈನ್ ಸ್ಟಾರ್ ಕಾಂತಾರ ಸರಣಿ ಮೂಲಕ ಭಕ್ತಿಯ ಲೋಕವನ್ನ ಅನಾವರಣಗೊಳಿಸಿದ ರಿಷಬ್ ಶೆಟ್ಟಿ ಹಾಗೂ ಕೆಜಿಎಫ್ ಸರಣಿ ಮೂಲಕ ಪ್ರಖ್ಯಾತಿಯನ್ನ ಪಡೆದ ಪ್ರಶಾಂತ್ ನೀಲ್ ಅವರ ಫೋಟೋಗಳನ್ನು ಅಳವಡಿಸಿದ್ದು, ಕನ್ನಡಿಗರ ಮೆಚ್ಚುಗೆಗೆ ಅಲ್ಲು ಅರ್ಜುನ್ ಪಾತ್ರರಾಗಿದ್ದಾರೆ. ಇನ್ನುಳಿದಂತೆ ತೆಲುಗು ನಿರ್ದೇಶಕರಾದ ರಾಜಮೌಳಿ, ಸುಕುಮಾರ್, ತ್ರಿವಿಕ್ರಮ್, ಶ್ರೀನಿವಾಸ್ ಅವರ ಫೋಟೋಗಳಿವೆ. ತಮಿಳಿನ ಮಣಿರತ್ನಂ, ವೆಟ್ರಿಮಾರನ್, ಅಟ್ಲಿ ಅವರ ಫೋಟೋಗಳನ್ನು ಹಾಕಲಾಗಿದೆ. ಇನ್ನು ಹಿಂದಿಯ ರಾಜ್ಕುಮಾರ್ ಹಿರಾನಿ, ಸಂದೀಪ್ ರೆಡ್ಡಿ ವಂಗ ಸೇರಿದಂತೆ ಇನ್ನೂ ಕೆಲ ನಿರ್ದೇಶಕರ ಫೋಟೋಗಳಿವೆ. ಇನ್ನು ಇತ್ತೀಚೆಗೆ ನಿರ್ಮಾಣವಾಗುತ್ತಿರುವ ಮಲ್ಟಿಪ್ಲೆಕ್ಸ್ಗಳನ್ನು ಹೆಚ್ಚು ಆಕರ್ಷಕವಾಗಿಸಲು ಮತ್ತು ಅಂದವಾಗಿಸಲು ನಾನಾ ರೀತಿಯ ತಂತ್ರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಐಕಾನಿಕ್ ಸಿನಿಮಾ ಹೆಸರುಗಳನ್ನು ಬರೆಯೋದು, ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ತೆಗೆದಂತಹ ಅಪರೂಪದ ಫೋಟೋಗಳನ್ನು ಫ್ರೇಮ್ ಹಾಕಿಸೋದು ಅಥವಾ ಖ್ಯಾತ ನಿರ್ದೇಶಕರು, ನಟರ ಫೋಟೋಗಳನ್ನು ಹಾಕೋದನ್ನ ಮಾಡಲಾಗ್ತಿದೆ. ಈಗ ಅಲ್ಲು ಅರ್ಜುನ್ ಅವರು ಕೂಡ ಇದನ್ನೇ ಮಾಡಿದ್ದು, ಅಲ್ಲು ಸಿನಿಮಾಸ್ ಬರುವ ಸಿನಿ ಪ್ರೇಕ್ಷಕರಿಗೆ ಒಳ್ಳೆಯ ಅನುಭವ ನೀಡಲು ಸಹಕಾರಿಯಾಗಲಿದೆ.